ಬಿಜೆಪಿ ಸ್ವತಂತ್ರವಾಗಿ 300 ಮೇಲೆ ಗೆಲ್ತದೆ ಅಂತ ಹೇಳಿದ್ರು. ಈಗ 240 ಗೆದ್ದಿದೆ. ಬಿಜೆಪಿ ಸ್ವತಂತ್ರವಾಗಿ 240 ಗೆದ್ದಿದೆ. 303 ಸೀಟ್ನಲ್ಲಿ 63 ಸೀಟನ್ನು ಕಳ್ಕೊಂಡಿದೆ. 60ರಿಂದ 63 ಸೀಟ್. ಎ ಬಿ ಬಸವರಾಜ್ ನಮಸ್ಕಾರ. ನಮಗೆ ಈ ರಿಸಲ್ಟ್ ಏಕಾಂಗಿಯಾಗಿ ಪಾಪ ಅಜ್ಜಿ ತಂದೆಯನ್ನ ಕಳೆದುಕೊಂಡಂತ ನಮ್ಮ ಖರ್ಗೆ ಸಾಹೇಬರು ಮತ್ತೆ ಅಜ್ಜಿ ಕಳ್ಕೊಂಡಂತ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಇವರೆಲ್ಲರ ಹೋರಾಟದ ಫಲ. ಅದರಲ್ಲಿ ನಂದು ಸ್ವಲ್ಪ ಅಳಿಲು ಸೇವೆ. ಇಡೀ ಭಾರತದಾದ್ಯಂತ ನಾವು ಹೇಳಿದ್ವಿ ಇಷ್ಟು ಬರಬಹುದು, ನಾವು ಮೆಜಾರಿಟಿಗೆ ಸನಿಹಕ್ಕೆ ಬರಬಹುದು ಅಂತ ಹೇಳಿದ್ವಿ. ಈಗ ನಾವು ಏನ್ ಹೇಳ್ತೇವೆ ಅಂದ್ರೆ, ಈಗ ನಮಗೆ ಬಾಹ್ಯವಾಗಿ ಬೆಂಬಲ ಕೊಡ್ತಾ ಇದಾರೆ. ನಿತೀಶ್ ಕುಮಾರ್, ಬಿಹಾರದವರು ನಿತೀಶ್ ಕುಮಾರ್ ಈಗ ಕಾಂಗ್ರೆಸ್ಗೆ ಬರ್ತಾ ಇದಾರೆ. ಸೊ ಆದ್ರಿಂದ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಒಳಗಡೆ ಎಲ್ಲ ನಡೆದವೆ. ಸೊ ಈಗ 240 ಸೀಟ್ ಬಿಜೆಪಿ ಏನದವಲ್ಲ, ಆ ಹೊರತುಪಡಿಸಿದ ಅಲಯನ್ಸ್ ಪಾರ್ಟಿಗಳದವಲ್ಲ, ದೇ ಆರ್ ಸಪೋರ್ಟಿಂಗ್ ಟು ದಿ ಕಾಂಗ್ರೆಸ್. ಹಿಂಗಾಗಿ ಪ್ರಧಾನಮಂತ್ರಿಯನ್ನ ಮೋದಿಯವರನ್ನ ಮಾಡಲಿಕ್ಕೆ ಬಹಳ ಅಲಯನ್ಸ್ ಪಾರ್ಟಿಗಳು ಇಷ್ಟ ಇಲ್ಲ. ಕಾರಣ ಆದ್ರಿಂದ ಈಗ ಬಿಜೆಪಿ ಸರ್ಕಾರವನ್ನು ಫಾರ್ಮ್ ಮಾಡಲಿಕ್ಕೆ ತಿಣಗಾಡದ ಕರೆ, ಕುದುರೆ ವ್ಯಾಪಾರ ಅವೆಲ್ಲ ನಡೀತದವೆ. ಸೊ ಆ ಕಾರಣದಿಂದ ಈಗಾಗಲೇ ರಾಹುಲ್ ಗಾಂಧಿ ಪ್ರಧಾನಿ ಮಾಡಲಿಕ್ಕೆ, ಕಾಂಗ್ರೆಸ್ ಅನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ, ಒಟ್ಟು ಯಾರೇ ಆಗಲಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗ್ತಾರೆ. ತೆರೆಮರೆಯಲ್ಲಿ ಕಸರತ್ತು ನಡೆದವೆ. ಬಹಳ ಖುಷಿಯಾಗಿದೆ ನಮಗೆ ರಿಸಲ್ಟ್. ಬರೇ ಈ ಮೀಡಿಯಾಗಳು ನಿನ್ನೆ ನಾನು ಬೈದಾಡಿದ್ದೆ ಅವರಿಗೆ, 120ರಿಂದ 150 ಸೀಟ್ ಅಂತ ಬೊಗಳಿದ್ವಿ. ನಾಚಿಗೆಟ್ಟ ಬಕೆಟ್ ಚಾನಲ್ಗಳು ನಾಚಿಕೆಗಲ್ಲ ನಿಮಗೆ. ಈಗ ಎಷ್ಟು ತೋರಿಸ್ತಾ ಇದಾರೆ ನೋಡು, 230 ತೋರಿಸ್ತಾ ಇದಾರೆ. ಕಾಂಗ್ರೆಸ್ ಅಲಯನ್ಸ್ INDA 150 ಮೇಲೆ ಬರೋದಲ್ಲ ಅಂತ ಯಾವನಂದವನು? ನಾಚಿಕೆಗಲ್ಲ ನಿಮಗೆ. 80 ಸೀಟ್ ಜಾಸ್ತಿ ಬಂದ್ವಲ್ಲ. ಈಗ ಹೊಟ್ಟಿಗೆ ತಿಂತೀರಿ ನೀವು ಕನ್ನಡ ಚಾನಲ್ನಾರು. ನಾಚಿಕೆಗಲ್ಲ ನಿಮಗೆ. ಆರ್ ಕನ್ನಡ, ಸುವರ್ಣ ಬಕೆಟ್, ಅವನು ಪಬ್ಲಿಕ್ ಟಿವಿ ರಂಗ, ಸುವರ್ಣ ಟಿವಿ ಇವನು ಅಜಿತ್ ಹನುಮಕ್ಕನವರ. ಏನ್ ನಿಮ್ಗೇನು ತಿಂಡಿ ನಿಮಗೆ? ಏನ್ ಬೇಕಂತ ಹೇಳ್ತೀರಿ ನೀವು? ಮೋದಿ ಹರ್ಕೊಡ್ರಲ್ಲ, ಅವ ನಮ್ಮವ ಹರ್ಕೋಬೇಕು. ಇಲ್ಲೇ ಬಸ್ಯ ಮೀಸಿ ಹರ್ಕೊಳ್ರಿ ನಮ್ಮವ. ಏನಿಲ್ಲ ಈಗ ನಿಮ್ ಮೋದಿ ಪ್ರಧಾನಿ ಆಗೋದಲ್ಲ. ಬರೀ 240 ಸೀಟ್ ಅಷ್ಟೆಲ್ಲ ಘಟಾನುಘಟಿಗಳು ಇಟ್ಕೊಂಡು ಶ್ರೀರಾಮನ್ ಗುಡಿ ಕಟ್ಟಿ ಅಲ್ಲೇ ಇದ್ರಾಗ ನೆಲಕ್ಕೆ ಚುಗೈತಿ ನಿಮ್ದು. ಅಲ್ಲಿ 47 ಸೀಟ್ ಬಂದದಾವೆ ನಿಮಗೆ. 60 ಇದರಲ್ಲಿ 80ರಲ್ಲಿ ಬರೇ 35. ಬುಲ್ಡೋಜರ್ ಬಾಬಾ ಇವರು ಎಲ್ಲ ಇದನ್ನ ಮಾಡಿ, ಅಲ್ಲಿ MLAಗಳೆಲ್ಲ ರೇಪ್ ಮಾಡಿ ಇದನ್ನ ಮಾಡಿ ಯಾರು ಕೊಡ್ತಿದ್ದಾರಪ್ಪ ನಿಮಗೆ ಬಿಜೆಪಿಗೆ ಓಟ? 300+ ಅಂತ ಬಿಜೆಪಿ. 240 ಗೆದಿಯಕ್ಕೆ ತಿಕಾಣಿಲ್ಲ, 300+ ಅಂತ. ಆದ್ರಿಂದ ನಮಗೆ ಖುಷಿ ತಂದಿದೆ. ನಾವು ಪ್ರಚಾರ ಮಾಡಿದಂತ ನಮಗೆ ಇಲ್ಲಿ ನಾವು ದಾವಣಗೆರೆ ಪ್ರಚಾರ ಫುಲ್ ಮಾಡಿದ್ದೆ 3-4 ದಿವಸ. ಅದು ಗೆದ್ದಿದೆ, ಸಂತೋಷ ಆಗಿದೆ ನಮಗೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಬರಬೇಕಾಗಿತ್ತು. ನಮ್ಮ ನಿರೀಕ್ಷೆ ಹಾವೇರಿ ಇತ್ತು, ಸ್ವಲ್ಪ ಮಾರ್ಜಿನ್ ನಲ್ಲಿ ಹೋಗಿದೆ. ನಂದು 15,000 ಓಟ್ನಲ್ಲಿ ಪಾಪ ಅವ್ರ ಹೊಸಬ್ರು ಬಂದಿದೆ. ಉಗಿರಿ ಬಡ್ಡಿ ಮಕ್ಕಳಿಗೆ ಅಲ್ರಿ. ಏನ್ ಏನ್ ಇವರ ಹಿಂದೂಗಳನ, ಇವರ ಪೂಜೆನ, ಇವರ ಧ್ಯಾನನ ಎಲ್ಲೈತು ಉತ್ತರ ಪ್ರದೇಶಿಗ? ಅವನ ಹರ್ಕಳ್ರಿ ಅಂತ ಹೇಳಿದಾನ ಅವನು. ಲೇನಾಗ್ಯ ನಿಂಗ ಕತಿ ಮುಗೀತ. ಏನ್ ಕತಿ ಮುಗೀತ ಲೇ ಬಸ್ಯ ಮೀಸಿ? ಲೇ ಭೋಸುಡಿಕೆ, ಏನ್ ಕತಿ ಮುಗೀತ ಲೇ ಭೋಸುಡಿಕೆ? ನೀ ಗಂಡಸಾದ್ರು ನನ್ನ ಇದ್ರಿ ಬರ್ಲೇ ಮೀಸಿ ಬಸ್ಯ. ಲೇ ನಿಮ್ಮ ಅಪ್ಪ ಹುಟ್ಟಿದ್ರು ಗಂಡಸಾದ್ರು ನನ್ನ ಇದ್ರಿ ಬಾ. ನೀನು ಕರ್ನಾಟಕ ಗೌರ್ಮೆಂಟ್ ಐತಿ. ಭೋಸುಡಿಕೆ ಏನು ನಾಟಕ ನೋಡತ್ತೀರಿ? ದೌರ್ಜನ್ಯ ಮಾಡ್ತೀರಾ? ಮನಿ ಮುರಿತೀರ? ಲೇ ನಿನಗೆ ತಾಕತ್ತಿದ್ರ ಬಾರ್ಲೆ ಮನಿ ಮರ್ಡರ್ ಮಾಡ ನನ್ನ ರಾಸ್ಕಲ್. ವಿಜಯ ಇದ್ರ ಸಂಭ್ರಮಾಚರಣೆ ಮಾಡಕ್ ಹೊಂಟ ದಾವಣಗೆರೆಗೆ ಮಂಗ. ಸಂಭ್ರಮಾಚರಣೆ ಮಾಡ್ತಾವ್ ನಮ್ಮ ಕ್ಷೇತ್ರ, ಉಕ್ಕಡಗಾತ್ರಿ ಕ್ಷೇತ್ರದ ನಾವು ಗೆಲ್ಸಿದಾವಲ್ಲಿ. ನಾಚಿಗೆಟ್ಟವನೇ. ಓಹೋ ಕತಿ ಮುಗಿತಂತ ಏನಲ್ಲೇ ಮರ್ಡರ್ ಮಾಡ್ತೀಯ ಬೋಸುಡಿಕೆ? ಏನ್ ಗೌರಿ ಲಂಕೇಶ ಮರ್ಡರ್ ಮಾಡಕ ಬೋಸುಡಿಕೆ? ನಿನ್ನ ದೇಶ ಬಿಟ್ಟು ಓಡಿಸ್ತಾವ ಬೋಸುಡಿಕೆ ನಿನಗೆ. ಬಸವರಾಜ್ ಮೀಸಿ ಭಾಡ್ಯ ನನ್ನ ಎದುರಿಗೆ ಗಂಡಸಾದ್ರ ಬಾರ್ಲಿ. ಹಿಂದುತ್ವ ಅಂತ ನಾವೇನು ಇದರನ್ನಿಲ್ಲ, ತಾಲಿಬಾನಿಂದ ಬಂದವಲ್ಲಿ. ನಿಮ್ಮ ಅಪ್ಪಂದ ದೇಶ ನಾವಲೇ ಇಲ್ಲಾರ. ನೀವು ಹೋಗ್ರಿ ಪಾಕಿಸ್ತಾನ್ಕ. ನಾಚಿಗೆಟ್ಟರೆ. ಅಲ್ಲೇ ಶ್ರೀರಾಮನ್ ಗುಡಿ ಕಟ್ಟಿ ಅಲ್ಲಿ ಗೆಲ್ಲದಾಗಿಲ್ಲ ನಿಮಗೆ. ಅಲ್ಲೇ 60 ಸೀಟ್ ಬರ್ತಾವಂತ ನಾವು ತಿಳ್ಕೊಂಡಿದ್ವಿ.
35 ಗೆಲ್ಲಕ್ ತಿಕ್ಕಣಿಲ್ಲ ಅವನಿಗೆ ಬುಲ್ಡೋಜರ್ ಬಾಬಾಗ. ನಾಚಿಗೆಟ್ಟವ್ರೆ, ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ? ಏನ್ ಹಂಗ ಕೇಕ್ ಹೊಡೆಯೋದೇನು? ಮೋದಿ ಬಿಟ್ರಿ ಈ ದೇಶಕ್ಕೆ ಅನಿವಾರ್ಯ ಇಲ್ಲ ಅಂತ ಈಗ ಮಾಡ್ರಿ. ಮೋದಿ ನೋಡಿ ಯಾರು ನಿಮ್ ಪಾರ್ಟಿಯಾಗ ಒಪ್ಪದಲ್ಲ ಈಗ. ಅಲ್ಲ ನಿತೀಶ್ ಕುಮಾರ್ ಬಿಹಾರದಿಂದ ಅಲ್ಲ ಈಚೆ ಕಡೆಗೆ ಬಂದ್ರು ಅವ್ರು ಕಾಂಗ್ರೆಸ್ಗೆ. ಈಗ ಕಾಂಗ್ರೆಸ್ನವ್ರನ್ನ ಪ್ರಧಾನಿ ಮಾಡ್ತಾರೆ. ಈಗ ಯಾರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಮೋದಿ ಪ್ರಧಾನಿ ಆಗೋದಲ್ಲ, ಬರೆದು ಕೊಡ್ತಾನೆ ಬೇಕಾರೆ, ರಕ್ತದ ಬರೆದು ಕೊಡ್ತಾನೆ. ಸಿರಂಜಿಗೆ ಬ್ಲಡ್ ತೆಗೆದು ಕೈಲೇ ರಕ್ತದಾಗ ಬರೆದು ಕೊಡ್ತಾನೆ, ನನ್ನ ರಕ್ತದಾಗ. ಮೋದಿ ಪ್ರಧಾನಿ ಆಗೋದಲ್ಲ. ನಾವು ಯಾವ ನಮ್ಮ ಇಸಿ ಬಳಸಿ ಅಂತಾನೆ ಅಂದದ್ದ 300 ಮೇಲೆ ಬರ್ತದ ನಮ್ ಬಿಜೆಪಿ ಅಂತ. 240 ಬಂದವ. ಈಗೇನ್ ಹೇಳ್ತೀಯಪ್ಪ? ನಾವು ಅಲ್ಲಿ ವಕೀಲರ ಇದಕ್ಕೆ ಹೋಗಿದ್ದೇವೆ, ನಮ್ಮ ವಕೀಲರ ಸಮ್ಮೇಳನಕ್ಕೆ ಹೋಗಿದ್ದೇವೆ. ಇವನು ಬಂದಲ್ಲಿ ನಮ್ಮ 300 ದಾಡ್ತಾವ, 300 ಪ್ಲಸ್ ಬರ್ತಾವ ನಮ್ ಬಿಜೆಪಿ. 299 ಬಂದ್ರೆ ನೀನು ನಾವು ಮೀಸಿ ಬಳಸಿ ಅಂತವಂತ ಅವನು ಕಟ್ಟಿದ್ದ. ನಾವು ಹೋಗಿರೋದು ವಕೀಲರ ಸಮ್ಮೇಳನಕ್ಕೆ, ಅವನು ಬಂದಿರೋದು RSS. ನಾನು ಅವನು ವಕೀಲ ಬಂದದ್ದಲ್ಲ, RSS ಆಗಿ ಬಂದದ್ದ. ಅದಕ್ಕೆ ಮಾಡಿ ನೋಡ ನೀನು ಪ್ರಧಾನಿನ. ಏನು ದೊಡ್ಡ ಇವರು ದೇಶನ, ಇವರು ದೇಶ ಕೊಂಡ್ಕೊಂಡ್ಬಿಟ್ಟದಾರ. ಇವ್ರು ಪಿತ್ರಾಜಿತ ಆಸ್ತಿ, ಬಡತನ, ನಿರುದ್ಯೋಗ, ಏನ್ ಹಂಗ ವಿಶ್ವಗುರು ಅಂತ. ವಿಶ್ವಗುರು ಮೆಜಾರಿಟಿ ತಗೊಳಕ ಕರ್ಣ ನೋಡ ಏನೇನಾತು. ನೋಡ ಆ ಪ್ರಜ್ವಲ್ ಅಲ್ಲಿ ಹೋದ, ಉಂಡಾರೆಲ್ಲ ಹೋದ್ರು. ಹೌದಾ? ನಮ್ಮಲ್ಲಿ ಸ್ವಲ್ಪ ಟಿಕೆಟ್ ಕೊಡೋದು ಹೆಚ್ಚು ಕಡಿಮೆ ಆಗಿದಾವೆ. ಆ ಕಾರಣದಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ. ಟಿಕೆಟ್ ಕೊಡ್ಬೇಕಾದ್ರೆ ಸ್ವಲ್ಪ ಕ್ಯಾಂಡಿಡೇಟ್ ಹೆಚ್ಚು ಕಡಿಮೆ ಆದವು. ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಕಾರ್ಯಕರ್ತರನ್ನ ಬಿಟ್ಟು ಬರೀ ಅವ್ರ ರಿಲೇಷನ್ಗೆ ಅವ್ರಿಗೆ ಕೊಡೋದ್ರಿಂದ ಕರ್ನಾಟಕದಲ್ಲಿ 18-20 ಸೀಟ್ ಬರೋ ಸ್ವಲ್ಪ ಹಿನ್ನಡೆ ಆಯ್ತು. ನಾವು ಬೆಳಗಾವಿ ಹೊಡೆದಿದ್ವಿ, ಗೆಲ್ತತಿ ಅಂತ ಬೆಳಗಾವಿ ಒಂದು ಮಿಸ್ ಆಯ್ತು. ಮತ್ತೆ ಇದು ಮತ್ತೀಗ ಅವರು ಯಾವ್ದು ರಾಜಕಾರಣದಾಗ ಇಲ್ದಾರ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ? ಜನ ಹೊಸಬರಿಗೆ ಮಾನ್ಯತೆ ಕೊಟ್ಟಿದ್ದಾರೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.